ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನ ಬಿಸಿನೆಸ್ ಎಕನಾಮಿಕ್ಸ್ನಲ್ಲಿ ಬರುವಂತಹ 15 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ಸ್ ಏನು ಕೊಡ್ತಾರೆ 15 ಮಾರ್ಕ್ಸ್ಗೆ ಅದರ ಡೀಟೇಲ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಒಂದು ಪ್ರಶ್ನೆ ತಗೊಂಡಿದ್ದೀನಿ. ವೆಚ್ಚದ ಮೇಲೆ ವಿವಿಧ ಅಲ್ಪಾವಧಿ ವೆಚ್ಚಗಳ ಅರ್ಥ ಬರೆಯಿರಿ ಮತ್ತು ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ, ಸರಾಸರಿ ವೆಚ್ಚ, ಅಂಚಿನ ವೆಚ್ಚ ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಸೊ ಮೊದಲಿಗೆ ಏನ್ ಮಾಡ್ತೀವಿ, ಕೊಟ್ಟಂತ ಕ್ವಶನ್ ಏನಿದೆ ಪ್ರಮಾಣ ಕಾಲಮ್ ನ Q ಅಂತ ಬರ್ಕೋತೀವಿ. ಒಟ್ಟು ವೆಚ್ಚ ಅಂತ ಕೊಟ್ಟಿರ್ತಾರೆ, ಅದನ್ನ TC ಅಂತ ಬರ್ಕೋತೀವಿ, ಟೋಟಲ್ ಕಾಸ್ಟ್ ಅಂತ. ಸೊ ಕೊಟ್ಟಂತ ಎರಡು ಕಾಲಮ್ ನ ಆಸ್ ಇಟ್ ಈಸ್ ಕ್ವಶನ್ ಹೇಗಿದೆ ಅದನ್ನೇ ಆನ್ಸರ್ ಆಗಿ ಬರ್ಕೋತೀವಿ. 0, 1, 2, 3, 4, 5 ಇದೆ. ಒಟ್ಟು ವೆಚ್ಚ 300, 360, 410, 500, 550, 570. ಸೊ ಕೊಟ್ಟ ಕ್ವಶನ್ ಬರೆದ್ರೆ ಇದಕ್ಕೆ ಎರಡು ಮಾರ್ಕ್ಸ್ ಇರುತ್ತೆ ಟೋಟಲ್. ಇನ್ನು ಕಂಡುಹಿಡಿಬೇಕಾಗಿರುವಂತ ವೆಚ್ಚಗಳು, ಮೊದಲನೇದು ಸ್ಥಿರ ವೆಚ್ಚ ಕಂಡುಹಿಡಿಬೇಕು. ನಾವು ಅದನ್ನ ಇಂಗ್ಲಿಷ್ ನಲ್ಲಿ ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಬದಲಾಗುವ ವೆಚ್ಚ ಕಂಡುಹಿಡಿಬೇಕು, ಅದನ್ನ ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಸರಾಸರಿ ವೆಚ್ಚ ಕಂಡುಹಿಡಿಬೇಕು, ಅದನ್ನ ಎವರೇಜ್ ಕಾಸ್ಟ್ ಅಂತ ಕರಿತೀವಿ. ಸೀಮಾಂತ ವೆಚ್ಚ ಕಂಡುಹಿಡಿಬೇಕು, ಅದನ್ನ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೊ 4 ವೆಚ್ಚಗಳನ್ನ ನಾವು ಕಂಡುಹಿಡಿಬೇಕು. ಕೊಟ್ಟ ಕ್ವಶನ್ ಇದನ್ನ ಬರೆದಿದ್ದಕ್ಕೆ 2 ಅಂಕಗಳಿರುತ್ತೆ. ಪ್ರತಿ ಕಾಲಮ್ ಕಂಡುಹಿಡಿಯೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 8 ಮಾರ್ಕ್ಸ್ ಆಯ್ತು. ಇದ್ರದ್ದು ಪ್ಲಸ್ ಇದ್ರದ್ದು 2 ಮಾರ್ಕ್ಸ್ 10 ಆಯ್ತು. 15 ಮಾರ್ಕ್ಸ್ಗೆ ಈ 5 ವೆಚ್ಚಗಳೇನು ಬರುತ್ತೆ, ಒಟ್ಟು ವೆಚ್ಚ, ಸ್ಥಿರ ವೆಚ್ಚ, ಬದಲಾಗುವ ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ, ಇವುಗಳ ಅರ್ಥ ಮತ್ತು ಸೂತ್ರವನ್ನ ಬರಿಬೇಕಾಗುತ್ತೆ, ಮೀನಿಂಗ್ ಬರಿಬೇಕಾಗುತ್ತೆ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದನ್ನ ಹೇಗೆ ಶಾರ್ಟ್ ಕಟ್ ಆಗಿ ಬರಿಬೇಕು ಆನ್ಸರ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲನೇದ್ದು ಸ್ಥಿರ ವೆಚ್ಚ ಹೇಗೆ ಕಂಡುಹಿಡಿತೀವಿ. ಹೆಸರಿನಲ್ಲೇ ಏನಿದೆ ಸ್ಥಿರ. ಎಷ್ಟೇ ಉತ್ಪಾದನೆ ಮಾಡಿದ್ರು, ಎಷ್ಟೇ ನಂಬರ್ಸ್ ಜಾಸ್ತಿ ಮಾಡಿದ್ರು ಕಡಿಮೆ ಮಾಡಿದ್ರು ಉತ್ಪಾದನೆನ ವೆಚ್ಚ ಮಾತ್ರ ಸ್ಥಿರವಾಗಿರುತ್ತೆ. ಆದ್ರಿಂದ ಇದನ್ನ ಸ್ಥಿರ ವೆಚ್ಚ ಅಂತ ಕರಿತೀವಿ. ಉದಾಹರಣೆಗೆ ಈಗ ಏನು ಉತ್ಪಾದನೆ ಇಲ್ಲ, 0 ಇದೆ, ಆದ್ರೂ ಕೂಡ ಎಷ್ಟು ವೆಚ್ಚ ಇದೆ, 300. ಏನು ಉತ್ಪಾದನೆ ಇಲ್ಲದಲ್ಲೂ ಕೂಡ ವೆಚ್ಚ ಆಗ್ತಾ ಇರುತ್ತೆ, ಅದನ್ನೇ ಸ್ಥಿರ ವೆಚ್ಚ ಅಂತ ಕರಿತೀವಿ. ಅದರ ಅರ್ಥ ಏನು ಮೊದಲನೇ ನಂಬರ್ ಒಟ್ಟು ವೆಚ್ಚ ಕೊಟ್ಟಿರ್ತಾರೆ ಅದನ್ನೇ ನಾವು ಇಡೀ ಕಾಲಮ್ಗೆ ತಗೋಬೇಕು, ಅದೇ ನಮ್ಮ ಸ್ಥಿರ ವೆಚ್ಚ. ಹೀಗೆ ಕಂಡುಹಿಡಿತೀವಿ ಇದನ್ನ. ಸ್ಥಿರ ವೆಚ್ಚ 300 ಎಲ್ಲ ಕಾಲಮ್ಗೂ ಬರ್ಕೋತೀವಿ. ಮೊದಲನೇ ನಂಬರ್ ಕ್ವಶನ್ ಅಲ್ಲಿ ಒಟ್ಟು ವೆಚ್ಚ ಏನು ಕೊಟ್ಟಿರ್ತಾರೆ ಅದನ್ನೇ ಎಲ್ಲದಕ್ಕೂ ಬರೆದ್ರೆ ಅದೇ ಸ್ಥಿರ ವೆಚ್ಚ. ಬದಲಾಗುವ ವೆಚ್ಚವನ್ನ ಮೈನಸ್ ಮಾಡಿ ಕಂಡುಹಿಡಿತೀವಿ. ಒಟ್ಟು ವೆಚ್ಚ ಮೈನಸ್ ಸ್ಥಿರ ವೆಚ್ಚ ಮಾಡ್ತಾ ಬರ್ತೀವಿ. ಸೊ ಟೋಟಲ್ ಕಾಸ್ಟ್ 300 ಇದೆ, ಫಿಕ್ಸ್ಡ್ ಕಾಸ್ಟ್ 300 ಇದೆ. 300 ನಲ್ಲಿ 300 ಮೈನಸ್ ಮಾಡಿದ್ರೆ ಏನು ವ್ಯಾಲ್ಯೂ ಉಳಿಯೋದಿಲ್ಲ. 360 ಅಲ್ಲಿ 300 ಮೈನಸ್ ಮಾಡಿದ್ರೆ 60, 410 ಅಲ್ಲಿ 300 ಮೈನಸ್ ಮಾಡಿದ್ರೆ 110, 500 ನಲ್ಲಿ 300 ಮೈನಸ್ ಮಾಡಿದ್ರೆ 200, 550 ಅಲ್ಲಿ 300 ಮೈನಸ್ ಮಾಡಿದ್ರೆ 250, 570 ಅಲ್ಲಿ 300 ಮೈನಸ್ ಮಾಡಿದ್ರೆ 270. ಇದು ಮೈನಸ್ ಮಾಡೋದ್ರ ಮೂಲಕ ಬದಲಾಗುವ ವೆಚ್ಚವನ್ನ ಕಂಡುಹಿಡಿತೀವಿ. ಇನ್ನು ಸರಾಸರಿ ವೆಚ್ಚ, ಎವರೇಜ್ ಕಾಸ್ಟ್, ಒಟ್ಟು ವೆಚ್ಚವನ್ನ ಪ್ರಮಾಣವನ್ನ ಬಾಗಲೆ ಮಾಡೋದ್ರ ಮೂಲಕ ಕಂಡುಹಿಡಿತೀವಿ. ಸೊ ಒಟ್ಟು ವೆಚ್ಚ 300 ಇದೆ, ಡಿವೈಡೆಡ್ ಬೈ 0. ಸೊ 0ನೇ ಬರುತ್ತೆ ಆನ್ಸರ್. 360 ಡಿವೈಡೆಡ್ ಬೈ 1 ಮಾಡಿದ್ರೆ 360ನೇ ಬರುತ್ತೆ. 410 ಡಿವೈಡೆಡ್ ಬೈ 2 ಮಾಡಿದಾಗ 205 ಬರುತ್ತೆ. 205 ಬರುತ್ತೆ. ಇನ್ನು ನೆಕ್ಸ್ಟ್ ನಂಬರ್ 500 ಇದೆ, ಅದನ್ನ ಡಿವೈಡೆಡ್ ಬೈ 3 ಮಾಡಿದಾಗ 167 ಬರುತ್ತೆ. 550 ಡಿವೈಡೆಡ್ ಬೈ 4 ಅಂದ್ರೆ ಒಟ್ಟು ವೆಚ್ಚ ಡಿವೈಡೆಡ್ ಬೈ ಪ್ರಮಾಣ Q. 550 ಡಿವೈಡೆಡ್ ಬೈ Q ಅಂದ್ರೆ 4 ಇದೆ, 137.5. ಐದನೇದ್ದು 570 ಡಿವೈಡೆಡ್ ಬೈ 5, 570 ಡಿವೈಡೆಡ್ ಬೈ 5, 114. ಇನ್ನು ಸೀಮಾಂತ ವೆಚ್ಚ, ಒಟ್ಟು ವೆಚ್ಚದ ಅಂದ್ರೆ TC ಕಾಲಮ್ ಏನ್ ಕೊಟ್ಟಿರ್ತಾರೆ, ಒಟ್ಟು ವೆಚ್ಚದಲ್ಲಿ ಒಟ್ಟು ವೆಚ್ಚದ ಮೇಲಿನ ನಂಬರ್ ಹಿಂದಿನ ಸಂಖ್ಯೆನ ಮೈನಸ್ ಮಾಡ್ತಾ ಹೋಗ್ತೀವಿ. ಅದನ್ನ ಮೈನಸ್ ಮಾಡೋದ್ರ ಮೂಲಕ ಕಂಡುಹಿಡಿತೀವಿ. ಅಂದ್ರೆ TC ಒಳಗೆ TC ನಂಬರೇ ಮೈನಸ್ ಮಾಡೋದು, TCN ಮೈನಸ್ TCN ಮೈನಸ್ 1. ಒಟ್ಟು ವೆಚ್ಚ 300 ಇದೆ, ಮೈನಸ್ ಮಾಡೋದಕ್ಕೆ ಮೇಲೆ ಯಾವ ನಂಬರು ಇಲ್ಲ, ಸೊ ಕಂಡು ಹಿಡಿಯೋದಿಲ್ಲ. 360 ಇದೆ ಒಟ್ಟು ವೆಚ್ಚ, ಮೇಲೆ 300 ಇದೆ. 360 ಅಲ್ಲಿ 300 ಮೈನಸ್ ಮಾಡಿದ್ರೆ 60 ಬರುತ್ತೆ. 410 ಅಲ್ಲಿ 360 ಮೈನಸ್ ಮಾಡಿದ್ರೆ 50 ಬರುತ್ತೆ. 500 ನಲ್ಲಿ 410 ಮೈನಸ್ ಮಾಡಿದ್ರೆ 90 ಬರುತ್ತೆ. 550 ಅಲ್ಲಿ 500 ಮೈನಸ್ ಮಾಡಿದ್ರೆ 50 ಬರುತ್ತೆ. 570 ಅಲ್ಲಿ 550 ಮೈನಸ್ ಮಾಡಿದ್ರೆ 20 ಬರುತ್ತೆ. ಸೊ ಇದನ್ನ ಮೈನಸ್ ಮಾಡೋದ್ರ ಮೂಲಕ, ಇದನ್ನ ಡಿವೈಡೆಡ್ ಬೈ ಮಾಡೋದ್ರ ಮೂಲಕ, ಇದನ್ನ ಮೈನಸ್ ಮಾಡೋದ್ರ ಮೂಲಕ, ಇದನ್ನ ಫಸ್ಟ್ ನಂಬರ್ ಹಚ್ಕೊಳ್ಳೋದ್ರ ಮೂಲಕ 4 ಕಾಲಮ್ನ ಕಂಡುಹಿಡಿತೀವಿ. ಪ್ರತಿ ಕಾಲಮ್ಗೆ 2 ಅಂಕ ಇರುತ್ತೆ, 8 ಮಾರ್ಕ್ಸ್ ಇದಕ್ಕಿರುತ್ತೆ. ಕೊಟ್ಟ ಕ್ವಶನ್ ಬರ್ಕೊಂಡಿದ್ದಕ್ಕೆ 2 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್. ಈಗ ವಿವಿಧ ವೆಚ್ಚಗಳ ಅರ್ಥ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಒಂದು ಉದ್ಯಮ ಘಟಕ ತನ್ನ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳಿಂದ ಉತ್ಪಾದಿಸಿದ ಉತ್ಪನ್ನವನ್ನು
ಒಂದು ಉದ್ಯಮ ಘಟಕ ತನ್ನ ಸ್ಥಿರ ಉತ್ಪಾದನಾಂಗ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ವೆಚ್ಚ ಎನ್ನುವರು. ಅಂದ್ರೆ ಒಟ್ಟು ವೆಚ್ಚದಲ್ಲಿ ಸ್ಥಿರ ವೆಚ್ಚನೂ ಇರುತ್ತೆ, ಬದಲಾಗುವ ವೆಚ್ಚನೂ ಇರುತ್ತೆ. ಅಂದ್ರೆ ಇದರ ಫಾರ್ಮುಲಾ TC is equal to FC plus VC. ಸ್ಥಿರ ವೆಚ್ಚ ಬದಲಾಗುವ ವೆಚ್ಚವನ್ನು ಕೂಡಿಸಿದಾಗ ಒಟ್ಟು ವೆಚ್ಚ ಬರುತ್ತೆ. ಒಟ್ಟು ವೆಚ್ಚದ ಅರ್ಥ ಒಂದು ಉದ್ಯಮ ಘಟಕ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ವೆಚ್ಚ ಎನ್ನುವರು. ಸ್ಥಿರ ವೆಚ್ಚ ಒಂದು ಉದ್ಯಮ ಘಟಕ ಬರೀ ಸ್ಥಿರ ವೆಚ್ಚದ ಮೇಲೆ ಮಾಡಿದ ವೆಚ್ಚವನ್ನು ಸ್ಥಿರ ವೆಚ್ಚ ಎನ್ನುವರು. ಒಂದು ಉದ್ಯಮ ಘಟಕ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಸ್ಥಿರ ವೆಚ್ಚ ಎನ್ನುವರು. ಸೊ ಇದನ್ನ ಹೇಗೆ ಕಂಡುಹಿಡಿಯೋ ಫಾರ್ಮುಲಾ ಅಂದ್ರೆ FC is equal to ಒಟ್ಟು ವೆಚ್ಚದಲ್ಲಿ ಬದಲಾಗುವ ವೆಚ್ಚವನ್ನು ಕಳೆಯುವುದರ ಮೂಲಕ. ಇನ್ನು ಬದಲಾಗುವ ವೆಚ್ಚ, ಒಂದು ಉದ್ಯಮ ಘಟಕ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಬದಲಾಗುವ ವೆಚ್ಚ ಎನ್ನುವರು. ಇದರ ಫಾರ್ಮುಲಾ BC is equal to TC minus FC. ಒಟ್ಟು ವೆಚ್ಚ ಅಂದ್ರೆ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ವೆಚ್ಚ ಎನ್ನುವರು. ಸ್ಥಿರ ವೆಚ್ಚ ಅಂದ್ರೆ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಸ್ಥಿರ ವೆಚ್ಚ ಎನ್ನುವರು. ಬದಲಾಗುವ ವೆಚ್ಚ ಅಂದ್ರೆ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಬದಲಾಗುವ ವೆಚ್ಚ ಎನ್ನುವರು. ಈ ಮೂರು ಫಾರ್ಮುಲಾ ನೆನಪಿಟ್ಕೋಬೇಕು. ಇನ್ನು ಸರಾಸರಿ ವೆಚ್ಚ, ಒಂದು ಉದ್ಯಮ ಘಟಕವು ಪ್ರತಿ ಘಟಕದ ಉತ್ಪಾದನೆಗೆ ಮಾಡಿದ ವೆಚ್ಚವನ್ನು ಸರಾಸರಿ ವೆಚ್ಚ ಎನ್ನುವರು. ಸೀಮಾಂತ ವೆಚ್ಚ, ಒಂದು ಉದ್ಯಮ ಘಟಕವು ಹೆಚ್ಚುವರಿ ಉತ್ಪಾದನೆಗಾಗಿ ಒಂದು ಘಟಕದ ಹೆಚ್ಚಿನ ಉತ್ಪಾದನೆಗಾಗಿ ಮಾಡಿದ ಹೆಚ್ಚುವರಿ ವೆಚ್ಚವನ್ನ ಸೀಮಾಂತ ವೆಚ್ಚ ಎನ್ನುವರು, ಅಂಚಿನ ವೆಚ್ಚ ಎನ್ನುವರು. ಇದಿಷ್ಟು ಇದರ ಫಾರ್ಮುಲಾ. AC is equal to TC divided by Q. ಕೊನೆಯದ್ದು MC is equal to TCN minus TCN minus 1. ಸೊ 5 ಅರ್ಥ 5 ಸೂತ್ರ ಈ ಕಾಲಮ್ಸ್ ನ ಕಂಡುಹಿಡಿದ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಇನ್ನು ನೆಕ್ಸ್ಟ್ ಏನಿದೆ, ಎರಡನೇ ಮೆಥಡ್, ಬೇಡಿಕೆ ಮುನ್ನಂದಾಜಿನ ಮಹತ್ವ ಬರೆಯಿರಿ ಅಥವಾ ಉದ್ದೇಶ ಬರೆಯಿರಿ ಅಂತ ಕೊಟ್ಟು 5 ವರ್ಷಗಳ ಮುನ್ನಂದಾಜು ಕಂಡುಹಿಡಿಯಿರಿ ಅಂತ ಕೊಟ್ಟಿರ್ತಾರೆ. ಕ್ವಶನ್ ಅಲ್ಲಿ ಕೊಟ್ಟಂತ ವರ್ಷ ಏನಿದೆ ಅದನ್ನ ಇಯರ್ ಅಂತ ಕಾಲಮ್ ಹಾಕೋತೀವಿ. ಮಾರಾಟ ಸೇಲ್ಸ್ ಅದನ್ನ Y ಅಂತ ಹಾಕೋತೀವಿ. ಕ್ವಶನ್ ಅಲ್ಲಿ ಕೊಟ್ಟಂತ ಎರಡೂ ನಂಬರ್ಸ್ ನ ಕ್ವಶನ್ ಅಲ್ಲಿ ಏನಿದೆ ಅದನ್ನ ನಂಬರ್ಸ್ ನ ಬರ್ಕೋತೀವಿ. ಸೊ 2015 ಇಂದ ಸ್ಟಾರ್ಟ್ ಆಗುತ್ತೆ. 15, 2016, 2017, 2018, 2019. ಇನ್ನು ನಂಬರ್ಸ್ ಏನಿದೆ ಮಾರಾಟದ್ದು 120 ಕೋಟಿ, 140 ಕೋಟಿ, 150 ಕೋಟಿ, 140 ಕೋಟಿ, 170 ಕೋಟಿ. ಎರಡು ನಂಬರ್ಸ್ ನ ಅವ್ರು ಕೊಟ್ಟಿರ್ತಾರೆ, ಎರಡು ಕಾಲಮ್ ಇದ್ದು. ನಾವು ಕಂಡುಹಿಡಿಬೇಕಾಗಿರೋದು x ಸ್ಕ್ವೇರ್ XY. ಸೊ ಈ x ಅನ್ನ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಕೊಟ್ಟ ಕ್ವಶನ್ ನ ಮಿಡಲ್ ಸಂಖ್ಯೆ ನೋಡಿ ಅದಕ್ಕೆ 0 ಬರಿತೀವಿ. 0 ಮೇಲಿನ ಸಂಖ್ಯೆಗಳನ್ನ ಮೈನಸ್ ವ್ಯಾಲ್ಯೂ ಇಡ್ತಾ ಹೋಗ್ತೀವಿ. -1 2 3 4 ಈ ರೀತಿಯಾಗಿ. ಕೆಳಗಿನ ನಂಬರ್ಸ್ಗೆ ಪ್ಲಸ್ ವ್ಯಾಲ್ಯೂ ಇಡ್ತೀವಿ. +1 2 3 4 ಬರಿತಾ ಹೋಗ್ತೀವಿ. ಈ ಬರೆದಂತ x ನ ಡಬಲ್ ಟೈಮ್ ಇಂಟು ಮಾಡಿದಾಗ x ಸ್ಕ್ವೇರ್ ಬರುತ್ತೆ. ಡಬಲ್ ಬಾರಿ ಇಂಟು ಮಾಡ್ತೀವಿ. ಸೊ 2 × 2 4 ಬರುತ್ತೆ. ಯಾವಾಗ್ಲೂ ಸ್ಕ್ವೇರ್ ಪ್ಲಸ್ ವ್ಯಾಲ್ಯೂ ಇರುತ್ತೆ, ಮೈನಸ್ ಎಂದಿಗೂ ಇರೋದಿಲ್ಲ. 1 × 1 ಮಾಡಿದಾಗ 1, 0 × 0 ಮಾಡಿದಾಗ 0, 1 × 1 ಮಾಡಿದಾಗ 1, 2 × 2 ಮಾಡಿದಾಗ 4. ಈಗ y ಗೂ ಮತ್ತು x ಗೂ ಇಂಟು ಮಾಡಿದಾಗ xy ಬರುತ್ತೆ. ಸೊ 2 × 120 240 ಬರುತ್ತೆ. ಸೊ x ನ ವ್ಯಾಲ್ಯೂ ಮೈನಸ್ ಇದ್ರೆ ಮೈನಸ್ ಬರಿಬೇಕು, ಪ್ಲಸ್ ವ್ಯಾಲ್ಯೂ ಇದ್ರೆ ಪ್ಲಸ್ ಬರಿಬೇಕು. 140 × 1 ಮಾಡಿದ್ರೆ -140 ಬರುತ್ತೆ. ಮೈನಸ್ ವ್ಯಾಲ್ಯೂ ಇದೆ ಅದಕ್ಕೆ ಮೈನಸ್ ಬರ್ತಾ ಇದೀನಿ. 150ಗೆ 0 ಇಂಟು ಮಾಡಿದಾಗ 0ನೇ ಬರುತ್ತೆ. 140 × 1 ಮಾಡಿದಾಗ 140 ಬರುತ್ತೆ. 170 × 2 ಮಾಡಿದಾಗ 340 ಬರುತ್ತೆ. ಸೊ ಈ ರೀತಿಯಾಗಿ 5 ಕಾಲಮ್ ನ ಬಿಡಿಸಿ 2 ಫಾರ್ಮುಲಾ ಬರುತ್ತೆ. ಫಸ್ಟ್ ಅಲ್ಫಾ ಕಂಡುಹಿಡಿತೀವಿ ಎ ನ. ಸೊ ಎ ಫಾರ್ಮುಲಾ ಏನಂದ್ರೆ ಸಮೇಶನ್ y ಡಿವೈಡೆಡ್ ಬೈ n. ಸಮೇಶನ್ y ಅಂದ್ರೆ ಕೊಟ್ಟ ಕ್ವಶನ್ ಮಾರಾಟ y ಏನಿದೆ ಇದನ್ನ ಟೋಟಲ್ ಮಾಡ್ಕೋಬೇಕು. ಸಮೇಶನ್ y. n ಅಂದ್ರೆ ನಂಬರ್ ಆಫ್ ಇಯರ್ಸ್. n ಅಂದ್ರೆ ಇಯರ್ ನ ಎಣಿಸ್ಬೇಕು. ಸೊ ಕ್ವಶನ್ ಅಲ್ಲಿ 5 ಇಯರ್ ಇದೆ, n ಅಂದ್ರೆ 5. ಸೊ y ನ ಟೋಟಲ್ ಮಾಡ್ಕೋತೀವಿ. ಅಂದ್ರೆ ಕೊಟ್ಟಂತ ಸೇಲ್ಸ್ ನ ಟೋಟಲ್ ಮಾಡ್ತೀವಿ. ಮಾರಾಟವನ್ನ 120 ಫಸ್ಟ್ ನಂಬರ್ ಪ್ಲಸ್ 140 ಪ್ಲಸ್ 150 ಪ್ಲಸ್ 140 ಪ್ಲಸ್ 170 720 ಟೋಟಲ್ y ಇದೆ. ಈಗ ಎ ಕಂಡುಹಿಡಿಬಹುದು ಅಲ್ಫಾ. 720 ಡಿವೈಡೆಡ್ ಬೈ n ಅಂದ್ರೆ 5 ಇಯರ್. ಸೊ 720 ನ ಡಿವೈಡೆಡ್ ಬೈ 5 ಮಾಡಿದಾಗ 144. ಸೊ ಎ ಅಂದ್ರೆ 144. ಈಗ ಬೀಟಾವನ್ನ ಕಂಡುಹಿಡಿಬೇಕಾಗತ್ತೆ. ಸೊ ಬಿ ಅಂದ್ರೆ ಸಮೇಶನ್ xy ಡಿವೈಡೆಡ್ ಬೈ ಸಮೇಶನ್ x ಸ್ಕ್ವೇರ್. ಸೊ xy ನ ಟೋಟಲ್ ಮಾಡ್ಕೋಬೇಕು, x ಸ್ಕ್ವೇರ್ ನ ಟೋಟಲ್ ಮಾಡ್ಕೋಬೇಕು. ಸೊ x ಸ್ಕ್ವೇರ್ ನ ಟೋಟಲ್ 10 ಇದೆ.
XY ನ ಟೋಟಲ್ ಹೇಗೆ ಮಾಡೋದು, ಫಸ್ಟ್ ಪ್ಲಸ್ ವ್ಯಾಲ್ಯೂನ ಕೂಡಿಸ್ಬೇಕು, ಉಲ್ಟಾದಿಂದ ಬರೋಣ. 340 ಇದೆ ಲಾಸ್ಟ್ ನಂಬರ್, ಪ್ಲಸ್ ನೆಕ್ಸ್ಟ್ ಪ್ಲಸ್ ಇರೋ ವ್ಯಾಲ್ಯೂ 140 ಇದೆ, ಮೈನಸ್ ವ್ಯಾಲ್ಯೂನ ಕಳೀತಾ ಹೋಗ್ಬೇಕು, 0 ನಂತರ ಮೈನಸ್ ವ್ಯಾಲ್ಯೂಗಳಿವೆ, 140 ಮೈನಸ್ ನೆಕ್ಸ್ಟ್ 240 ಮೈನಸ್ ಮಾಡಬೇಕು. ಈಗ 100 ಬಂದಿದೆ. ಸೊ ಇದು ಸಮೇಶನ್ XY ಟೋಟಲ್ ಎಷ್ಟು ಬಂತಂದ್ರೆ 100. ಈಗ ಇದನ್ನ ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೀವಿ. ಸೊ XY ಅಂದ್ರೆ 100 ಬಂದಿದೆ, ಎಕ್ಸ್ ಸ್ಕ್ವೇರ್ ಅಂದ್ರೆ 10 ಬಂದಿದೆ, 100 ಡಿವೈಡ್ ಬೈ 10 ಮಾಡಿದಾಗ 10 ಬರುತ್ತೆ. ಈಗ ಫಾರ್ಮುಲಾ ಹಚ್ತೀವಿ, y ಇಸ್ ಈಕ್ವಲ್ ಟು a ಪ್ಲಸ್ ಬಿ ಇಂಟು ಎಕ್ಸ್. ಸೊ y ಅಂದ್ರೆ ಇಯರ್. ಸೊ ಎಲ್ಲಿವರೆಗೆ ವರ್ಷ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, 2019 ಕೊಟ್ಟಿದ್ದಾರೆ. ನಾವು ಮುಂದಿನ ಬೇಡಿಕೆಯನ್ನ ಕಂಡುಹಿಡಿತಾ ಇದ್ದೀವಿ. ಸೊ 2019 ತೆಗೆದು ಈಗ 2020 ಹಾಕ್ತಿವಿ. ಇಸ್ ಈಕ್ವಲ್ ಟು ಎ ಜಾಗದಲ್ಲಿ ನಾವು ಕಂಡುಹಿಡಿದಂತ ಎ ನಂಬರ್ 144 ಏನಿದೆ ಅದನ್ನ ತುಂಬ್ತೀವಿ, ಪ್ಲಸ್ ಬಿ ಅಂದ್ರೆ ನಾವು ಕಂಡುಹಿಡಿದಂತ ಬಿ ವ್ಯಾಲ್ಯೂ ತುಂಬ್ತೀವಿ, 10 ಇಂಟು ಎಕ್ಸ್ ಅಂದ್ರೆ ಎಲ್ಲಿಗೆ ಎಕ್ಸ್ ನಿಂತಿದೆ ನಮ್ದು ಎಕ್ಸ್ ಕಾಲಮ್ ಪ್ಲಸ್ 2 ಗೆ ನಿಂತಿದೆ. ಸೊ ಇಲ್ಲಿ ಏನ್ ಮಾಡ್ತೀವಿ, 3 ತೊಗೊಂತೀವಿ, ಮುಂದಿನ ನಂಬರ್ 2 ನೆಕ್ಸ್ಟ್ 3 ನಂಬರ್. ಸೊ 144 ಹಾಗೆ ಇರುತ್ತೆ, ಪ್ಲಸ್ 10 ಇಂಟು 3 ಮಾಡಿದಾಗ 30 ಆಗುತ್ತೆ, ಎರಡನ್ನು ಟೋಟಲ್ ಮಾಡಿದಾಗ 174 ಆಗುತ್ತೆ. ಮುಂದಿನ ವರ್ಷ 2021 ಬರುತ್ತೆ. ಎ ಅಂದ್ರೆ ಕ್ವಶನ್ ಅಲ್ಲಿ ಆನ್ಸರ್ ನಾವು ಬಿಡಿಸಿದ್ದು 144 ಸೂತ್ರದ ಮೂಲಕ ಕಂಡುಹಿಡಿದಿರ್ತೀವಿ. ಬಿ ಅಂದ್ರೆ ಆನ್ಸರ್ ಕಂಡುಹಿಡಿದಿದ್ದು 10 ಇಂಟು 3 ನೆಕ್ಸ್ಟ್ 4 ನಂಬರ್ ಹಾಕಬೇಕು, 144 ಹಾಗೆ ಬರಿಬೇಕು, ಪ್ಲಸ್ ಹಾಕಿ 10 ಇಂಟು 4 40. ಸೊ 140 ಮತ್ತು 144 ಮತ್ತು 40 ನ ಪ್ಲಸ್ ಮಾಡಿದಾಗ 184 ಬರುತ್ತೆ. 2022. ಸೊ ಎ 144 ಇದೆ, ಬಿ 10 ಇದೆ. ಈಗ 5 ಹಾಕ್ತೀವಿ ಎಕ್ಸ್ ಜಾಗದಲ್ಲಿ, 144 ಹಾಗೆ ಇರುತ್ತೆ, ಪ್ಲಸ್ 10 ಇಂಟು 5 ಅಂದ್ರೆ 50 ಬರುತ್ತೆ, 194. ಇನ್ನು 2023 4ನೇ ವರ್ಷ, ಎ ಅಂದ್ರೆ 144, ಬಿ ಅಂದ್ರೆ 10, ಎಕ್ಸ್ ಅಂದ್ರೆ 6, 144 ಪ್ಲಸ್ 60 204. ಇನ್ನು 2024 5ನೇ ವರ್ಷ ಕೊನೆ ವರ್ಷ, 144 ಪ್ಲಸ್ 10 ಇಂಟು 7, 144 ಪ್ಲಸ್ 70 214. ಈ ರೀತಿಯಾಗಿ ಕೇವಲ ಎಕ್ಸ್ ನ ಬೆಲೆಯನ್ನು ಬದಲಾಯಿಸ್ತಾ ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಸ್ಥಿರಾಂಕಗಳನ್ನ ಇಟ್ಟುಕೊಂಡು ಈ 5 ವರ್ಷದ ಮುಂದಿನ ಬೇಡಿಕೆನ ಕಂಡುಹಿಡಿತೀವಿ. ಇದರ ಉದ್ದೇಶ ಏನು, ಇದರ ಮಹತ್ವ ಏನು ತೇಲಿ ಬರಿಬೇಕಾಗುತ್ತೆ. ನೀವು 5 ಪಾಯಿಂಟ್ ನೆನ್ಪಿಟ್ಕೋಬೇಕು. ಯಾಕೆ ಕಂಡುಹಿಡಿತಾರಂದ್ರೆ ತೀಕ್ಷ್ಣ ಉತ್ಪಾದನಾ ನೀತಿ. ಈ ಮುಂದಿನ ವರ್ಷಕ್ಕೆ ಎಷ್ಟು ಅವಶ್ಯಕತೆ ಇದೆ ನಮ್ಮ ವಸ್ತು ಅಂತ ಗೊತ್ತಾದ್ರೆ ಯಾವ ಉತ್ಪಾದನಾ ವಿಧಾನ, ಎಷ್ಟೆಲ್ಲ ಮಷಿನ್ ನಾವು ತಗೋಬೇಕು, ಹೇಗೆ ಉತ್ಪಾದನೆಯನ್ನ ಸ್ಪೀಡ್ ಮಾಡ್ಬೇಕು ಅನ್ನೋದನ್ನ ಕಂಡುಹಿಡಿಬಹುದು. ಅಗತ್ಯವಿರುವಷ್ಟೇ ಪ್ರಮಾಣದ ಖರೀದಿ. ಸೊ ಕಚ್ಚಾ ವಸ್ತು ಉತ್ಪಾದನೆಗೆ ಕಚ್ಚಾ ವಸ್ತು ಅತ್ಯಂತ ಮುಖ್ಯವಾಗಿರುವಂತದ್ದು. ಅದನ್ನ ಖರೀದಿ ಎಷ್ಟು ಮಾಡ್ಬೇಕನ್ನೋ ಲೆಕ್ಕ ನಮಗೆ ಸಿಗುತ್ತೆ ಈ ಮುನ್ನಂದಾಜಿನಿಂದ. ಹಣಕಾಸು ಅಗತ್ಯತೆ ಅಂದಾಜು, ಬೇಡಿಕೆ ಮುನ್ನಂದಾಜಿನಿಂದ ಭವಿಷ್ಯದಲ್ಲಿ ನಮಗೆ ಎಷ್ಟು ಹಣದ ಅವಶ್ಯಕತೆ ಬೀಳುತ್ತೆ, ಎಷ್ಟು ಸರಕುಗಳನ್ನ ತಯಾರಿಸಬೇಕು, ಅದಕ್ಕೆ ಎಷ್ಟು ಹಣದ ಅವಶ್ಯಕತೆ ಇದೆ ಗೊತ್ತಾಗುತ್ತೆ. ಅದನ್ನ ನಾವು ಪ್ರಿಪರೇಷನ್ ಮಾಡಬಹುದು. ಬೆಲೆ ನಿರ್ಧಾರ, ಸರಕುಗಳ ಬೇಡಿಕೆ ಆಧಾರದ ಮೇಲೆ ಬೆಲೆಯನ್ನು ನಿರ್ಧಾರ ಮಾಡಬಹುದು. ಮುಂದಿನ ಬೇಡಿಕೆಯ ಆಧಾರದ ಮೇಲೆ ಈಗಿನ ಬೆಲೆಯನ್ನು ನಿರ್ಧಾರ ಮಾಡಬಹುದು. ಮಾರಾಟದ ಗುರಿ ನಿರ್ಧಾರ, ಸೊ ಸೇಲ್ಸ್ ಟಾರ್ಗೆಟ್ ನ ಫಿಕ್ಸ್ ಮಾಡಬಹುದು, ಎಷ್ಟು ಮಾರಾಟ ಮಾಡ್ಬೇಕನ್ನೋ ನಿರ್ಧಾರವನ್ನ ಮಾಡಬಹುದು. ಇವು 5ಗಳು ಅನುಕೂಲತೆ ಅಂತಾದ್ರೂ ಕರಿಬಹುದು ನೀವು, ಇವುಗಳನ್ನ ಉದ್ದೇಶ ಅಂತಾದ್ರೂ ಕರಿಬಹುದು, ಇವುಗಳನ್ನ ಅಗತ್ಯತೆಗಳಂತಾದ್ರೂ ನೀವು ಕರಿಬಹುದು. ಸೊ ಬೇಡಿಕೆ ಮುನ್ನಂದಾಜಿನ ಮೇಲೆ ತೇರಿ ಈ 5 ವರ್ಡ್ ನ ಬರೆದು 2 ಲೈನ್ ಎಕ್ಸ್ಪ್ಲೇನ್ ಬರಿಬೇಕಾಗುತ್ತೆ ಮತ್ತು ಈ ರೀತಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ. ವೆಚ್ಚದ ಮೇಲೆ ಕೇಳಿದಾಗ 5 ವೆಚ್ಚಗಳ ಅರ್ಥವನ್ನ ಬರಿಬೇಕು, ಸೂತ್ರವನ್ನ ಬರಿಬೇಕು, ಈ ಲೆಕ್ಕವನ್ನ ಬಿಡಿಸಬೇಕು. ಹೀಗೆ ನೀವು 15 ಅಂಕಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.